ಹೆಲೋ ಆಲ್ 2025ನೇ ವರ್ಷದ ಅಂತ್ಯಕ್ಕೆ ಬಂದಿದ್ದೀವಿ. ದಟ್ ಇಸ್ 31st ಡಿಸೆಂಬರ್ 2025 ಇವತ್ತು. ಆ್ಯಂಡ್ ಹೊಸ ವರ್ಷಕ್ಕೆ ಕಾಲಿಡೋದಕ್ಕೆ ಮುಂಚೆ ಈ ವರ್ಷ ತುಂಬಾನೇ ಸಕ್ಸಸ್ಫುಲ್ ಆಗಿತ್ತು. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ನನ್ನ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್, ಫಾಲೋವರ್, ವ್ಯೂವರ್ಸಿಗೆ ನಿಮ್ಮಿಂದ ನಾವು ಬೆಳಿತಿರುವಂಥದ್ದು. ಹಾಗೆ ನಿಮ್ಮ ಒಂದು ಕನಸನ್ನ ನನಸು ಮಾಡ್ಕೊಳ್ಳುವಂಥ ಈ ಲೀಗಲ್ ಜರ್ನಿಯಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಒಂದು ಸಕ್ಸಸ್ ಆ್ಯಂಡ್ ಮೋಟಿವೇಶನ್ ಅನ್ನ ಕೊಡ್ತಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಅ ಸ್ಪೆಷಲ್ ಥ್ಯಾಂಕ್ ಯು ಟು ಆಲ್ ಮೈ ಸ್ಟೂಡೆಂಟ್ಸ್ ಆಸ್ ವೆಲ್. ಸೊ ಸ್ವಾತಿ ಲಾ ಅಕಾಡೆಮಿ ಬೆಳೆಯೋದಕ್ಕೆ ಆಗಿರಬಹುದು ಅಥವಾ ಪ್ರತಿಯೊಂದು ಹಂತದಲ್ಲಿ ಜೊತೆಗೆ ಸ್ಟೂಡೆಂಟ್ಸ್ ಇದ್ದ ಕಾರಣ ನಾವು ಬೆಳಿತಿದ್ದೀವಿ ಅನ್ನೋದೂ ನಮಗೆ ಹೆಮ್ಮೆ ಆಗುತ್ತೆ. ಸೊ ಬಿಫೋರ್ ವಿ ಸ್ಟಾರ್ಟ್, ವಿಜಯ್ ಭವ ನಾವು ರೆಸ್ಯೂಮ್ ಮಾಡ್ತಿದ್ದೀವಿ. ಮತ್ತೆ ಈ ಒಂದು ಲೆಕ್ಚರ್ ಸೀರೀಸ್ ಅಲ್ಲಿ ನಾವು ಕವರ್ ಮಾಡಿರುವಂಥ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ NI ಆ್ಯಕ್ಟ್, ಕರ್ನಾಟಕ ರೆಂಟ್ ಆ್ಯಕ್ಟ್ ಇಂದ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ ಎಕ್ಸ್ಪೆಕ್ಟೆಡ್ ಇತ್ತು ಅಂತ ನಾವೇನು ಮಾಡಿರುವಂಥ ವಿಡಿಯೋಸ್ ಇತ್ತು. ಸೊ ಸಿಮಿಲರ್ ಹ್ಯಾಸ್ ಬೀನ್ ಆಸ್ಡ್ ಇನ್ ದಿಸ್ ಎಕ್ಸಾಮ್ 25 ಅಲ್ಲಿ ನಾವು ನೋಡಿದ್ದೀವಿ. ಸೊ ಹಾಗಾಗಿ 2026ನ ಪ್ರಿಪರೇಷನ್ಗೆ ವಿಜಯ್ ಭವ ಸೀರೀಸ್ ಮತ್ತೆ ರೆಸ್ಯೂಮ್ ಆಗ್ತಿದೆ. ನಿಮ್ಮ ಎಲ್ಲ ಯಾವುದೇ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಸಿವಿಲ್ ಜಡ್ಜ್ ಎಕ್ಸಾಮ್ ಅಂತಲ್ಲ, ಪ್ರತಿಯೊಂದು ಸಬ್ಜೆಕ್ಟ್, ಲಾ ರಿಲೇಟೆಡ್ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ನೀವು ಎಕ್ಸಾಮ್ಸ್ಗೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುವಂಥ ಪ್ರತಿ ಟಾಪಿಕ್ನ ವಿತ್ ಕ್ಲಾರಿಟಿ ಅರ್ಥ ಮಾಡ್ಕೊಳ್ಳುವಂಥ ಈ ವಿಡಿಯೋ ಲೆಕ್ಚರ್ ಸೀರೀಸ್. ಸೊ ಟಾಪಿಕ್ಸ್ನ ನಿಮಗೆ ತುಂಬ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಿರೋದು, ದಟ್ ಇಸ್ ಕಾಂಟೆಕ್ಸ್ಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದೇ ಈ ವಿಡಿಯೋಸ್ನ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ವಿತ್ ಆಲ್ ನಿಮ್ಮ ಒಂದು ಫೀಡ್ಬ್ಯಾಕ್ಸನ್ನು ತಗೊಳ್ತಾ ವಿಜಯ್ ಭವ ಸೀರೀಸನ್ನು ನಾವು ಮತ್ತೆ ರೆಸ್ಯೂಮ್ ಮಾಡ್ತಿದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಟಾಪಿಕ್ ಆಗಿರುತ್ತೆ ಕೆಪಾಸಿಟಿ ಟು ಕಾಂಟ್ರಾಕ್ಟ್ನ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಕಾಲೇಜಲ್ಲಿ ಓದುವಾಗ ಇದು ನಿಮಗೆ 10 ಮಾರ್ಕ್ಸ್ ಕ್ವೆಶನ್ ಆಗಿತ್ತು. ಹಾಗೆ UPSC-ನಲ್ಲೂ ಸಹ ಇಂಪಾರ್ಟೆಂಟ್. ಬಟ್ ನಮ್ಮ ಎಕ್ಸಾಮಿನೇಷನ್ ಸಿವಿಲ್ ಜಡ್ಜ್ ಎಕ್ಸಾಮ್ ಅಂತ ಹೇಳುವಾಗ ಪ್ರಿಲಿಮ್ಸಿಗೆ ಒಂದು ಪ್ರಶ್ನೆ ಬರುತ್ತೆ ಆ್ಯಂಡ್ ಅದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ, ಖಂಡಿತ ಬರುವಂಥ ಕ್ವೆಶನ್. ಮೇನ್ಸಿಗೆ ಕೇಳುವಂಥದ್ದೇನಲ್ಲ, ಬಟ್ ಪ್ರಿಲಿಮ್ಸಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕ್ವೆಶನ್. ಬಟ್ ಅಪಾರ್ಟ್ ಫ್ರಮ್ ಸಿವಿಲ್ ಜಡ್ಜ್, ಬೇರೆ ಇನ್ನಿತರೆ ಯಾವುದೇ ಎಕ್ಸಾಮ್ಸ್ ಕಾಂಪಿಟೇಟಿವ್ ಅಂತ ನೋಡುವಾಗ ಎಲ್ಲ ಕಡೆನೂ ಕೆಪಾಸಿಟಿ ಆಫ್ ಕಾಂಟ್ರಾಕ್ಟ್ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಬಂದೇ ಬರುತ್ತೆ. ಸೊ ಈ ಟಾಪಿಕನ್ನು ಇವತ್ತಿನ ವಿಡಿಯೋಲಿ ಕವರ್ ಮಾಡೋಣ. ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್ ದ ಕ್ಲಾಸ್, ಇಂಟರ್ವ್ಯೂ ರಿಲೇಟೆಡ್ ಬ್ಯಾಚಸ್ ನಡೀತಿದೆ ಆಲ್ರೆಡಿ. ಸಿವಿಲ್ ಜಡ್ಜ್ ಎಕ್ಸಾಮ್ 2025 ಸಿವಿಲ್ ಜಡ್ಜ್ ಎಕ್ಸಾಮ್ನ ಇಂಟರ್ವ್ಯೂ ಬ್ಯಾಚಸ್ ನಡೀತಿದೆ. ಅಡ್ಮಿಷನ್ಸ್ ತಗೊಳ್ಬೋದು. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ 9650849915ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು ಕ್ಲಾಸಸ್ಸಿಗೆ. ಹಾಗೆ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಇದೆ, ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿನೂ ಸಹ ನೀವು ಬ್ಯಾಚಸ್ಗೆ ಎನ್ರೋಲ್ ಆಗಬಹುದು. ಆಲ್ಸೋ ನಿಮ್ಮ ಮಾಕ್ ಇಂಟರ್ವ್ಯೂ ಶೆಡ್ಯೂಲ್ ಆಗಿದೆ. ಸೊ ಅಕಾರ್ಡಿಂಗ್ಲಿ ಸ್ಲಾಟ್ಸ್ ಏನು ಬುಕ್ ಆಗಿದೆ. ನಿಮ್ಮ ಒಂದು ಇಂಟರ್ವ್ಯೂಗೆ ಅಟೆಂಡ್ ಮಾಡಿ ಅಂತ ಹೇಳ್ತಾ, ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ನಿಮ್ಮ ಇಂಟರ್ವ್ಯೂ ಡೇಟ್ಸ್ ಕೂಡ ಸಹ ಫೈನಲೈಸ್ ಆಗಿದೆ. ಸೊ ಪ್ರತಿಯೊಬ್ಬ ಇಂಟರ್ವ್ಯೂ ಕ್ಯಾಂಡಿಡೇಟ್ಗೆ ಆಲ್ ದ ವೆರಿ ಬೆಸ್ಟ್. ನಿಮಗೆ ಯಾವುದೇ ರೀತಿ ಇಂಟರ್ವ್ಯೂ ರಿಲೇಟೆಡ್ ಡೌಟ್ಸ್ ಇದ್ದಲ್ಲಿ ನೀವು ಕೇಳಬಹುದು. ಯು ಕ್ಯಾನ್ ಕಾಂಟ್ಯಾಕ್ಟ್ ಎಟ್ ದಿಸ್ ನಂಬರ್, ರೈಟ್? ಸೊ ಆ್ಯಂಡ್ ಆಲ್ಸೋ ಇದೇ ವಿಡಿಯೋ ಒಂದು ಸ್ಪೆಸಿಫಿಕ್ ಆಗಿರೋಂಥ ವಿಡಿಯೋನ ಮಾಡ್ತೀನಿ. ಬಟ್ ಜಸ್ಟ್ ಏನಂತಂದರೆ 2026 ಸಿವಿಲ್ ಜಡ್ಜ್ ಎಕ್ಸಾಮಿನೇಷನಿಗೆ ನಮ್ಮ ಹೊಸ ಬ್ಯಾಚಸ್ ಲಾಂಚ್ ಆಗ್ತಿದೆ. ಆ್ಯಂಡ್ ನಿಮ್ಮ 2026 ಒಂದು ಬ್ಲಾಕ್ ಬಸ್ಟರ್ ಇಯರ್ ಆಗಿರಲಿ ಅಂತ ಹೇಳ್ತಾ ನಿಮಗೆ ನ್ಯೂ ಇಯರ್ ಆಫರನ್ನು ಲಾಂಚ್ ಮಾಡಬಹುದು. ಸೊ ದಟ್ ಈಸ್ ಫ್ರಮ್ 1st to 5th ಕರ್ನಾಟಕ ಸಿವಿಲ್ ಜಡ್ಜ್ ಹಾಗೂ ಡಿಸ್ಟ್ರಿಕ್ಟ್ ಜಡ್ಜ್ ಬ್ಯಾಚಸ್ಗೆ ಎನ್ರೋಲ್ ಆಗ್ತಿರುವಂಥ ಸ್ಟೂಡೆಂಟ್ಸ್ ನಿಮಗೆ ಒಂದು ಆಫರ್ ಅನ್ನೋದಿರುತ್ತೆ. ಸೊ ನೀವು ಎನ್ರೋಲ್ ಆಗಬಹುದು. ಹೊಸ ಬ್ಯಾಚಸ್ ಸ್ಟಾರ್ಟ್ ಆಗುತ್ತೆ ಫ್ರಮ್ January 15th. ನಿಮಗೆ ಸ್ಪೆಸಿಫಿಕ್ ಆಗಿ ಒಂದು ವಿಡಿಯೋ, ಡೆಡಿಕೇಟೆಡ್ ವಿಡಿಯೋ ಇರುತ್ತೆ ನಾಳೆ ರಿಗಾರ್ಡಿಂಗ್ ದ ಬ್ಯಾಚ್ ಅನೌನ್ಸ್ಮೆಂಟ್. ಸೊ ಹೊಸ ಬ್ಯಾಚ್ ಏನು ಲಾಂಚ್ ಆಗ್ತದೆ ಫಾರ್ ಸಿವಿಲ್ ಜಡ್ಜ್ ಆ್ಯಂಡ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿನೇಷನ್ ಬ್ಯಾಚಸ್ಗೆ ನೀವು ಎನ್ರೋಲ್ ಆಗಬಹುದು. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೊಳ್ಳಿ ವಿತ್ ದಿಸ್ ನ್ಯೂ ಇಯರ್ ಆಫರ್ ಅಂತ ಹೇಳಬಹುದು. ಬಿಕಾಸ್ 25ನ ನೋಟಿಫಿಕೇಶನ್ ವೈಂಡ್ ಅಪ್ ಆಗ್ತಿದೆ ಬೇಗ ಆ್ಯಂಡ್ ಹೊಸ ನೋಟಿಫಿಕೇಶನ್ ಎಕ್ಸ್ಪೆಕ್ಟೆಡ್ ಇದೆ. ಸೊ ಹಾಗಾಗಿ ನಿಮಗೆ ಯೂಟ್ಯೂಬ್ ಮುಖಾಂತರ ಈ ವಿಜಯ್ ಭವ ಲೆಕ್ಚರ್ ಸೀರೀಸ್ ಇರುತ್ತೆ. ಹಾಗೆ ಕ್ಲಾಸಸ್ ಕೂಡ ಸಹ ಸ್ಟಾರ್ಟ್ ಆಗುತ್ತೆ. ಸೊ ಹೊಸ ಬ್ಯಾಚಸ್ಗೆ ಎನ್ರೋಲ್ ಆಗಿ ನಿಮ್ಮ ಒಂದು ಲೈವ್ ಕ್ಲಾಸಸ್ ಹಾಗೂ ರೆಕಾರ್ಡೆಡ್ ಲೆಕ್ಚರ್ಸ್ ಅವೈಲೇಬಲ್ ಇರುತ್ತೆ. ಪ್ಲಸ್ ಮಟೀರಿಯಲ್ಸ್ ನಿಮಗೆ ಸಾಫ್ಟ್ ಕಾಪಿಯಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನಾಳೆ ವಿಡಿಯೋಲಿ ಡಿಸ್ಕಸ್ ಮಾಡಬಹುದು. ಬಟ್ ನ್ಯೂ ಇಯರ್ ಆಫರ್ ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ನಾವು ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಅಂತ ಹೇಳುವಾಗ, ಕಾಂಟ್ರಾಕ್ಟ್ ಆಸ್ ಅ ಸಬ್ಜೆಕ್ಟ್ is very easy subject once you understand it.
ಕಾಂಟ್ರಾಕ್ಟ್ ಅನ್ನೋದು ಪ್ರತಿಯೊಬ್ರು ಅವರ ಡೈಲಿ ಲೈಫಲ್ಲಿ ಪ್ರತಿಯೊಂದು ಹಂತದಲ್ಲಿ ಅನ್ನೋದು ನಾವು ನೋಡಿರ್ತೀವಿ. ತರಕಾರಿ ತಗೊಳಕ್ ಹೋಗ್ತೀರಿ, ಕಾಂಟ್ರಾಕ್ಟ್. ಮಾರ್ಕೆಟ್ ಅಲ್ಲಿ, ಮಾಲ್ ಅಲ್ಲಿ ಶಾಪಿಂಗ್ ಮಾಡ್ತೀರಿ, ಇಟ್ಸ್ ಅ ಕಾಂಟ್ರಾಕ್ಟ್. ನೀವು ಯಾವುದೇ ಒಂದು ವಸ್ತು ಅಥವಾ ಒಂದು ಸರ್ವಿಸ್ ಅನ್ನ ಪಡ್ಕೊಂಡು ಅದರ ಬದಲಾಗಿ ದುಡ್ಡನ್ನ ಕೊಡ್ತಿದ್ದೀರಿ, ಕನ್ಸಿಡರೇಷನ್, ಇಟ್ ಈಸ್ ಅ ಕಾಂಟ್ರಾಕ್ಟ್. ಬಟ್ ಈ ಕಾಂಟ್ರಾಕ್ಟ್ ಲೀಗಲಿ ಬೈಂಡಿಂಗ್ ಯಾವಾಗ ಆಗತ್ತೆ? ಈಗ ತರಕಾರಿ ತಗೊಂಡು ನಾವು ದುಡ್ಡು ಕೊಡ್ತೀವಿ, ಅದೂ ಸಹ ಕಾಂಟ್ರಾಕ್ಟ್. ಬಟ್ ಇದು ಲೀಗಲಿ ಬೈಂಡಿಂಗ್ ಆಗತ್ತಾ? ಆಗೋದಿಲ್ಲ. ಸೊ ಏನ್ ಕಂಡೀಷನ್ಸ್ ಫುಲ್ಫಿಲ್ ಆದ್ರೆ ಲೀಗಲಿ ಬೈಂಡಿಂಗ್ ಕಾಂಟ್ರಾಕ್ಟ್ ಆಗತ್ತೆ. ಲೀಗಲಿ ಬೈಂಡಿಂಗ್ ಕಾಂಟ್ರಾಕ್ಟ್ ಅಂತಂದ್ರೆ ಇಫ್ ಇನ್ ಕೇಸ್ ಆ ಕಾಂಟ್ರಾಕ್ಟ್ ಮುರಿದು ಹೋದ್ರೆ, ಯಾವ್ದಾದ್ರು ಪಾರ್ಟಿ ಬ್ರೀಚ್ ಮಾಡಿದ್ರೆ, ನಾನು ಕೋರ್ಟ್ಗೆ ಹೋಗ್ಬೋದು ನನ್ನ ಒಂದು ರೆಮಿಡಿನ ಪಡ್ಕೊಳ್ಳೋದಕ್ಕೆ, ರಿಲೀಫ್ ಅನ್ನ ಪಡ್ಕೊಳ್ಳೋದಕ್ಕೆ. ದಾಟ್ ಈಸ್ ಲೀಗಲಿ ಬೈಂಡಿಂಗ್ ಕಾಂಟ್ರಾಕ್ಟ್. ಸೊ ಈಗ ಕೆಲವೊಂದು ಎಸೆನ್ಷಿಯಲ್ಸ್ ಅನ್ನೋದಿರುತ್ತೆ, ಆ ಎಸೆನ್ಷಿಯಲ್ಸ್ ಫುಲ್ಫಿಲ್ ಆದ್ರೆ ಮಾತ್ರ ನಿಮ್ಮ ಕಾಂಟ್ರಾಕ್ಟ್ ಲೀಗಲಿ ಬೈಂಡಿಂಗ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಇದಕ್ಕೆ ಬೇಕಾಗಿರುವಂತ ಎಸೆನ್ಷಿಯಲ್ಸ್ ಏನು? ನಿಮ್ಮ ಸೆಕ್ಷನ್ 10 ಇದನ್ನ ಡಿಫೈನ್ ಮಾಡುತ್ತೆ. ಸೆಕ್ಷನ್ 10 ಎಸೆನ್ಷಿಯಲ್ಸ್ ಆಫ್ ಕಾಂಟ್ರಾಕ್ಟ್ ಬಗ್ಗೆ ಹೇಳುತ್ತೆ. ಅಂಡ್ ಅದರಲ್ಲಿ ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಸೆಕ್ಷನ್ 11 ಒಂದು ಪಾರ್ಟ್. ಸೊ ಈ ಎಲ್ಲ ಒಂದು ಎಸೆನ್ಷಿಯಲ್ಸ್ ಏನೇನು ಅನ್ನೋದನ್ನ ನೋಡ್ಕೊಳ್ಳೋಣ. ದೆನ್ ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಮನೆ ಕಟ್ಸೋದಕ್ಕೆ ಒಂದು ಬಿಲ್ಡರ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಮನೆ ಅಂತ ಹೇಳುವಾಗ ಒಂದು ಪ್ರಾಪರ್ ಪ್ಲಾನ್ ಎಲ್ಲಾನು ಸಹ ಆಗಿದೆ. ಅಂಡ್ ಆ ಮನೆ ಬಿಲ್ಡರ್ ಜೊತೆಗೆ ಅಸೋಸಿಯೇಟ್ ಮಾಡಿರೋದ್ರಿಂದ ಸೊ ಅದಕ್ಕೊಂದು ವ್ಯಾಲ್ಯೂ ಅನ್ನೋದಿರುತ್ತೆ. ದುಡ್ಡು ಕೊಟ್ರೇನೆ ಆ ಬಿಲ್ಡರ್ ಕಟ್ಟೋದು. ಸೊ ವಿತ್ ಆಲ್ ದ ರಾ ಮಟೀರಿಯಲ್ಸ್ ಅವರೇ ಬಿಲ್ಡಿಂಗ್ ಕಟ್ಟೋದಕ್ಕೆ ಅವರಿಗೆ ಒಂದು 5 crores ಬೇಕಾಗತ್ತೆ ಅಂತ ಹೇಳಿದ್ರೆ, ಈ ಕಾಂಟ್ರಾಕ್ಟ್ ದುಡ್ಡು ಎಷ್ಟು ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕಟ್ತೀವಿ, ಹೇಗೆ ಕಟ್ತೀವಿ, ಪ್ರತಿಯೊಂದು ನಾವು ಕಾಂಟ್ರಾಕ್ಟ್ ಡ್ರಾಫ್ಟಿಂಗ್ ಮಾಡ್ಕೊಂಡಿರ್ತೀವಿ. ಸೊ ಕಾಂಟ್ರಾಕ್ಟ್ ಡ್ರಾಫ್ಟಿಂಗ್ ಅಂತ ಹೇಳುವಾಗ ಆ ಪ್ರತಿಯೊಂದು ವಿಚಾರನ ಏನ್ ಬರ್ಕೊಂಡಿರ್ತೀವಿ, ಸೆನ್ಸ್ ಅಮೌಂಟ್ ದೊಡ್ಡದು. ಸೊ ಹಾಗಾಗಿ ಈ ರೀತಿ ಕಂಡೀಷನ್ಸ್ ಅಲ್ಲಿ ಡೆಫಿನೆಟ್ಲಿ ಯಾವುದೇ ವ್ಯಕ್ತಿ ಒಂದು ಲೀಗಲಿ ಬೈಂಡಿಂಗ್ ಕಾಂಟ್ರಾಕ್ಟ್ ಅನ್ನೇ ಮಾಡ್ಕೊಳ್ತಾನೆ. ಸೊ ದ್ಯಾಟ್ ಇಫ್ ಇನ್ ಕೇಸ್ ಯಾವುದೇ ಪಾರ್ಟಿ ಬಿಲ್ಡರ್ ಮೋಸ ಮಾಡಿದ್ರು ಸಹ ಆಗಿರಬಹುದು, ಅಥವಾ ಬಿಲ್ಡರಿಗೆ ನಾನು ಮೋಸ ಮಾಡಿದ್ರೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೂ ಸಹ ಇಬ್ರೂನು ಕೋರ್ಟ್ಗೆ ಹೋಗಬಹುದು. ರೈಟ್. ಸೊ ಈ ಕಂಡೀಷನ್ ನಾವು ಲೀಗಲಿ ಬೈಂಡಿಂಗ್ ಕಾಂಟ್ರಾಕ್ಟ್ ಅನ್ನೇ ಪ್ರಿಫರ್ ಮಾಡ್ತೀವಿ. ಅಂಡ್ ಈ ರೀತಿ ಕಾಂಟ್ರಾಕ್ಟ್ ಯಾವ ಎಸೆನ್ಷಿಯಲ್ಸ್ ಇದ್ರೆ ನಡೆಯುತ್ತೆ, ಸೊ ಆ ಎಸೆನ್ಷಿಯಲ್ಸ್ ನ ರಿಲೇಟೆಡ್ ಈ ವಿಡಿಯೋ. ಸೊ ಎಸೆನ್ಷಿಯಲ್ಸ್ ಆಫ್ ಅ ಕಾಂಟ್ರಾಕ್ಟ್ ಅಂತ ಹೇಳುವಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮಗೆ ಇಂಟೆನ್ಷನ್ ಮ್ಯಾಟರ್ ಆಗುತ್ತೆ. ಇಂಟೆನ್ಷನ್ ಆಫ್ ಲೀಗಲಿ ಬೈಂಡಿಂಗ್ ಹೋಗ್ಬೇಕು, ಲೀಗಲ್ ಇಂಟೆನ್ಷನ್ ಅನ್ನೋದನ್ನು ಸಹ ಇರಬೇಕಾಗತ್ತೆ. ಸೊ ನಾನು ತರಕಾರಿ ತಗೊಳ್ಳುವಾಗ ನನಗೆ ಲೀಗಲ್ ಇಂಟೆನ್ಷನ್ ಇಲ್ಲ, ಇವ್ರೇನಾದ್ರೂ 1 kg ಬದ್ದು ಒಳ್ಳೆ ಟೊಮ್ಯಾಟೊ ಕೊಡ್ಲಿಲ್ಲ, ಹಾಳಾದ್ ಕೊಟ್ಟಿದ್ರು ಅಂತಂದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ ಅನ್ನೋ ಯಾವುದೇ ಉದ್ದೇಶ ಇಲ್ಲ. ಅಲ್ಲೇನೆ ಒಂದು ಚಿಕ್ಕ ಜಗಳ ಆಗತ್ತೆ ಅಂಡ್ ಅಲ್ಲಿಗೆ ಮುಗಿಯತ್ತೆ. ಕೋರ್ಟ್ಗೆ ತಗೊಂಡು ಹೋಗ್ತೀನಿ ಅನ್ನೋಂಥದ್ದಲ್ಲ ಇದು. ಸೊ ಫಸ್ಟ್ ಥಿಂಗ್, ಲೀಗಲಿ ಬೈಂಡಿಂಗ್ ಕನ್ಸೆನ್ಸಸ್ ಎಡಿಡಮ್. ಈ ವರ್ಡ್ಸ್ ನೀವು ಕೇಳಿರ್ತೀರಿ. ಸೊ ಕನ್ಸೆನ್ಸಸ್ ಎಡಿಡಮ್ ಇದು ನಮಗೆ ಇಂಪಾರ್ಟೆಂಟ್. ದಟ್ ಈಸ್ ಎರಡು ಪಾರ್ಟಿ ಒಂದು ಟಾಪಿಕ್ ಮೇಲೆ ಒಂದೇ ರೀತಿ ಟರ್ಮ್ಸ್ ಮೇಲೆ ಅಗ್ರಿ ಆಗಿದ್ದಾವೆ. ದಟ್ ಈಸ್, ನೀವು ನಾನೀಗ ಒಂದು ಸ್ಕಾರ್ಪಿಯೋ ಸೇಲ್ ಮಾಡ್ತೀನಿ ಅಂತ ಹೇಳುವಾಗ ಸ್ಕಾರ್ಪಿಯೋ ಕಾರ್ ಯಾವ ಮಾಡೆಲ್, ಯಾವ ಕಲರ್ ಎಕ್ಸೆಟ್ರಾ ಅನ್ನೋದು ಒಂದು ಆಬ್ಜೆಕ್ಟ್, ರೈಟ್? ಸೊ ಆಬ್ಜೆಕ್ಟ್ ಮೇಲೆ ಫಿಕ್ಸ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಸ್ಕಾರ್ಪಿಯೋ ಸೇಲ್ ಮಾಡ್ತೀನಿ ಅಂತ ಹೇಳಿ ನೀವು ಕಾರ್ ಅಂತಾನೆ ಅನ್ಕೊಳ್ತೀರಿ. ಪ್ರಿಸಂಪ್ಷನ್ ಸ್ಕಾರ್ಪಿಯೋ ಇಸ್ ಅ ಬ್ರ್ಯಾಂಡ್. ಬಟ್ ನಾನು ಸೇಲ್ ಮಾಡ್ತಿರೋದು ನನ್ನ ನಾಯಿ ಮರಿ ಹೆಸರು ಸ್ಕಾರ್ಪಿಯೋ. ಅಂಡ್ ಅದಕ್ಕೆ ನಾನು ಕಟ್ತಿರೋ ಪ್ರೈಸ್ ಅಗೇನ್ 3 lakhs. ಸೊ ನಿಮಗೆ ಸ್ಕಾರ್ಪಿಯೋ 3 lakhs ಬೆಸ್ಟ್ ಡೀಲ್ ಅಂತ ಅನಿಸ್ಬಹುದು. ಬಟ್ ನಾನು ಮಾತನಾಡ್ತಿರೋ ಸ್ಕಾರ್ಪಿಯೋ ಬೇರೆ, ನೀವು ಅಂದ್ಕೊಂಡಿರೋ ಸ್ಕಾರ್ಪಿಯೋ ಬೇರೆ. ಎರಡೂ ಪಾರ್ಟಿಯಲ್ಲಿ ಕನ್ಸೆನ್ಸಸ್ ಎಡಿಡಮ್ ಇಲ್ಲ. ದಟ್ ಈಸ್ ಬೋತ್ ದ ಪಾರ್ಟಿ ಆರ್ ನಾಟ್ ಅಪಾನ್ ಸೇಮ್ ಟರ್ಮ್ಸ್ ಅಥವಾ ಸೇಮ್ ನೋಟ್ ಅಲ್ಲಿ ಇಲ್ಲ. ಇಬ್ರು ದೇ ಬೋತ್ ಆರ್ ನಾಟ್ ಆನ್ ದ ಸೇಮ್ ಪೇಜ್. ಸೊ ಕನ್ಸೆನ್ಸಸ್ ಎಡಿಡಮ್ ಇಲ್ಲ. ಫಸ್ಟ್ ಥಿಂಗ್, ಕನ್ಸೆನ್ಸಸ್ ಎಡಿಡಮ್ ಬೇಕು. ಸೆಕೆಂಡ್, ಲೀಗಲಿ ಬೈಂಡಿಂಗ್ ಆಗುವಂತ ಉದ್ದೇಶ ಇರಬೇಕು. ಸೊ ನಾನು ಕಾಂಟ್ರಾಕ್ಟ್ ಬ್ರೀಚ್ ಮಾಡ್ತೀನಿ ಅಂತ ಹೇಳುವಾಗ ಅಥವಾ ಕಾಂಟ್ರಾಕ್ಟ್ ಬ್ರೀಚ್ ಮಾಡಬಹುದು ಅಂತ ಹೇಳುವಾಗ ಎರಡೂ ಪಾರ್ಟಿ ಇದನ್ನ ನಾವು ಲೀಗಲಿ ಬರ್ಕೋಬೇಕು ಅನ್ನುವಂತ ಉದ್ದೇಶದಲ್ಲಿದ್ರೆ ಇದನ್ನ ನಡೆಯುತ್ತೆ. ಸೊ ಹಾಗಾಗಿ ಫಸ್ಟ್ ಥಿಂಗ್, ಲೀಗಲಿ ಬೈಂಡಿಂಗ್ಗೆ ನೀವು ಮೆಂಟಲ್ ಇದಿದೆಯಾ ಅನ್ನುವಂಥದ್ದು ಬೇಕಾಗುತ್ತೆ. ದಟ್ ಈಸ್ ಯುವರ್ ಇಂಟೆನ್ಷನ್ ವೆದರ್ ಯು ವಾಂಟ್ ಟು ಬೈಂಡ್ ಇಟ್ ಲೀಗಲಿ. ನೆಕ್ಸ್ಟ್ ನಮಗೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಕಾಂಟ್ರಾಕ್ಟ್ ಅಂತ ಹೇಳುವಾಗ ಇಟ್ ಈಸ್ ಅಬೌಟ್ ಆಫರ್, ಆಕ್ಸೆಪ್ಟೆನ್ಸ್, ಒಂದು ಪ್ರಾಮಿಸ್ ಅನ್ನೋದಿರುತ್ತೆ. ಸೊ ಈ ಪ್ರಾಸೆಸ್ ಏನ್ ನಡೆಯುತ್ತೆ ಇದೂನು ಅಗೇನ್ ಇಂಪಾರ್ಟೆಂಟ್ ಆಗುತ್ತೆ. ಆಫರ್ ಅಲ್ಲಿ ನಮಗೆ ಜನರಲ್ ಆಫರ್ ಎಕ್ಸೆಟ್ರಾ ಅನ್ನೋದು ಬರುತ್ತೆ. ಸೊ ಆಫರ್ ಪಬ್ಲಿಕ್ ಇನ್ ರೆಮ್ಗೆ ಅಥವಾ ಇನ್
ಟು ದ ಪಬ್ಲಿಕ್ ಎಟ್ ಲಾರ್ಜ್ ಅಥವಾ ಇನ್ ಪರ್ಸನಮ್ ಎಕ್ಸೆಟ್ರಾ. ಕಾಂಟ್ರಾಕ್ಟ್ ಸ್ಪೆಸಿಫಿಕ್ ಆಗಿ ಡೀಟೇಲ್ಡ್ ಇಂಟ್ರಡಕ್ಷನ್ಗೆ ಒಂದು ಸಪ್ರೇಟ್ ವಿಡಿಯೋನ ಮಾಡೋಣ. ಬಟ್ ಹಿಯರ್ ಟು ಕೆಪಾಸಿಟಿ ಆಫ್ ಕಾಂಟ್ರಾಕ್ಟ್ ಅಂತ ಹೇಳುವಾಗ ಆಫರ್ ಇಂಪಾರ್ಟೆಂಟ್. ಆಫರ್ ನಾನು ಏನಾದರೂ ನನ್ನ ಕಾರ್ ಸೇಲ್ ಮಾಡ್ತಿದ್ದೀನಿ, ಸ್ಕಾರ್ಪಿಯೋ ಸೇಲ್ ಮಾಡ್ತಿದ್ದೀನಿ, ನಿಮಗೆ ಇಂಟ್ರೆಸ್ಟ್ ಇದೆಯಾ, ದಸ್ ವುಡ್ ಬಿ ಅನ್ ಮೈ ಆಫರ್. ಸೊ ಈ ಆಫರನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ದ ಅದರ್ ಪಾರ್ಟಿ ವುಡ್ ಆಕ್ಸೆಪ್ಟ್. ನನಗೆ ಇಷ್ಟ ಈ ಸ್ಕಾರ್ಪಿಯೋ ಇಷ್ಟು ಪ್ರೈಸಿಗೆ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ಆ್ಯಂಡ್ ಅದರ ಬದಲಾಗಿ ಅವರು ನನಗೆ ಕೊಡ್ತಿರೋದು ಏನಾಗಿರುತ್ತೆ, ಕನ್ಸಿಡರೇಷನ್. ಅದರ ಬದಲಾಗಿ 3 lakhs ಅಂತ ಏನು ಮಾತನಾಡಿದ್ವಿ, ಆ 3 lakhs ಕನ್ಸಿಡರೇಷನ್ ಅಮೌಂಟ್. ಕಾಂಟ್ರಾಕ್ಟ್ ಈಸ್ ಓನ್ಲಿ ವೆನ್ ಒಂದು ವಸ್ತು ಬದಲಾಗಿ ನಾವೊಂದು ಕನ್ಸಿಡರೇಷನ್ ತಗೊಳ್ತಿದ್ದೀವಿ. ವಿತೌಟ್ ಕನ್ಸಿಡರೇಷನ್ ದರ್ ಇಸ್ ನೋ ಕಾಂಟ್ರಾಕ್ಟ್. ಕನ್ಸಿಡರೇಷನ್ ಇಲ್ಲ ಅಂತ ಹೇಳುವಾಗ ಅದನ್ನ ಗಿಫ್ಟ್ ಅಂತ ಹೇಳ್ತೀವಿ, ಕಾಂಟ್ರಾಕ್ಟ್ ಆಗೋದಿಲ್ಲ ಅದು. ಸೊ ಕಾಂಟ್ರಾಕ್ಟ್ಗೆ ಫಸ್ಟ್ ಲೀಗಲ್ ಇಂಟೆಂಟ್ ಬೇಕು. ಆಸ್ ಸೆಡ್ ಕನ್ಸೆನ್ಸಸ್ ಅಡಿಡಮ್ ಇದೆ ಆ್ಯಂಡ್ ಅದರ ನಂತರ ಲೀಗಲ್ ಇಂಟೆಂಟ್ ಇದೆ. ದೆನ್ ಕಮ್ಸ್ ಆರ್ ಆಫರ್. ಆಫರ್ ಅಂತ ಹೇಳಿದ್ರೆ ನಾನು ಫಸ್ಟ್ ಪ್ರಪೋಸ್ ಮಾಡಬೇಕು. ಸೊ ನಾನು ಪ್ರಪೋಸ್ ಮಾಡಿದ್ದೀನಿ, ಒಂದು ಆಫರನ್ನು ಕೊಟ್ಟಿದ್ದೀನಿ, ಓನ್ಲಿ ದೆನ್ ದ ಆಕ್ಸೆಪ್ಟೆನ್ಸ್ ಕಮ್ಸ್. ಸೊ ನಾನು ಪ್ರಪೋಸ್ ಮಾಡೋದು ಒಂದು ಪ್ರಾಮಿಸ್ ಆಗುತ್ತೆ ಆ್ಯಂಡ್ ಅವರು ಅದನ್ನು ನಾನು ತಗೊಳ್ತೀನಿ ಈ ಪ್ರೈಸ್ಗೆ ಅಂತ ಹೇಳೋದು ಪ್ರಾಮಿಸ್ ಆಗುತ್ತೆ. ಈ ಸೆಟ್ ಆಫ್ ಪ್ರಾಮಿಸಸ್ನ ನಾವು ಅಗ್ರಿಮೆಂಟ್ ಅಂತ ಕರಿತೀವಿ. ಓಕೆ, ಸೊ ನಾನು ಆಫರ್, ದೆನ್ ಆಕ್ಸೆಪ್ಟೆನ್ಸ್, ಅದಾದಮೇಲೆ ಅವರ ಒಂದು ಕನ್ಸಿಡರೇಷನ್ ಅನ್ನೋದು ಬರುತ್ತೆ. ನಾವು ಆ ಕನ್ಸಿಡರೇಷನ್ಗೆ ಒಪ್ಪಿಗೆ ಆಗಿದೆ, ಆ ಕನ್ಸಿಡರೇಷನ್ ನಾನು ವಸ್ತು ಕೊಟ್ಟ ಮೇಲೆ ಕನ್ಸಿಡರೇಷನ್ ತೊಗೊಳ್ಳೋದು ಅಥವಾ ಕನ್ಸಿಡರೇಷನ್ ಕೊಟ್ಟು ವಸ್ತು ತೊಗೊಳ್ಳೋದು, ಎನಿ ಹೌ ಇಟ್ಸ್ ಓಕೆ. ದೆನ್ ಕಮ್ಸ್ ಒನ್ ಅಗ್ರಿಮೆಂಟ್. ಸೊ ಆ ಅಗ್ರಿಮೆಂಟ್ ನಾವಿಬ್ರೂ ಸಹ ಎಸ್ ಓಕೆ ವಿ ಬೋತ್ ಆರ್ ವಿಲ್ಲಿಂಗ್ ಟು ಅಂತ ಹೇಳಿ ಒಂದು ಅಗ್ರಿಮೆಂಟ್ಗೆ ಬರ್ತೀವಿ. ಆ ಅಗ್ರಿಮೆಂಟ್ನ ಲೀಗಲಿ ಎನ್ಫೋರ್ಸ್ ಮಾಡಿಸೋದಕ್ಕೆ ನಾವು ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತೀವಿ. ಸೊ ಅಗ್ರಿಮೆಂಟ್ ವೆನ್ ಲೀಗಲಿ ತೊಗೊಂಡು ಹೋಗಬೇಕು, ದೆನ್ ಇಟ್ ಬಿಕಮ್ಸ್ ಅ ಕಾಂಟ್ರಾಕ್ಟ್. ಫಸ್ಟ್ ಅಗ್ರಿಮೆಂಟ್ ಆ್ಯಂಡ್ ಈ ಎಲ್ಲ ಕಂಡೀಷನ್ಸ್ ನೀವು ಸರಿಯಾಗಿ ವ್ಯಾಲಿಡ್ಲಿ ಫುಲ್ಫಿಲ್ ಆದರೆ ಮಾತ್ರ ಇಟ್ ಬಿಕಮ್ಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ವಾಯ್ಡ್, ವ್ಯಾಲಿಡ್, ವಾಯ್ಡ್, ವಾಯ್ಡಬಲ್, ಅಗೇನ್ 3 different terms. ವ್ಯಾಲಿಡ್ ಈ ಎಲ್ಲ ಎಸೆನ್ಷಿಯಲ್ಸ್ ಫುಲ್ಫಿಲ್ ಆಗ್ತದೆ, ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ವಾಯ್ಡ್ ಅಗ್ರಿಮೆಂಟ್, ವಾಯ್ಡ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಅಗ್ರಿಮೆಂಟ್ ದಟ್ ಇಸ್ ವಾಯ್ಡ್ ಅಬ್ ಇನಿಷಿಯೋ, ಯಾವುದೇ ಒಂದು ಕಂಡೀಷನ್ ಫುಲ್ಫಿಲ್ ಆಗ್ತಿಲ್ಲ. ವಾಯ್ಡ್ ಸ್ಪೆಸಿಫಿಕ್ ಚಾಪ್ಟರ್ ಇದೆ, ವಿ ಕ್ಯಾನ್ ಡಿಸ್ಕಸ್ ದಟ್ ಅಗೇನ್, ಒಂದು ಸಪ್ರೇಟ್ ವಿಡಿಯೋ ಆಗುತ್ತೆ. ಸೊ ವಾಯ್ಡ್ ಅಂತ ಹೇಳುವಾಗ ಯಾವುದೇ ಕಂಡೀಷನ್ ಫುಲ್ಫಿಲ್ ಆಗ್ತಿಲ್ಲ, ದೆನ್ ಆ ಒಂದು ಸರ್ಟೇನ್ ಟರ್ಮ್ಸ್ ಅಲ್ಲಿ ಅಗ್ರಿಮೆಂಟೇನೆ ವಾಯ್ಡ್ ಆಗುತ್ತೆ. ವಾಯ್ಡ್ ಯಾವತ್ತು ವಾಯ್ಡ್ ಅಬ್ ಇನಿಷಿಯೋ, ಫ್ರಮ್ ದ ಬಿಗಿನಿಂಗ್ ವಾಯ್ಡ್ ಆಗಿರುತ್ತೆ, ಅದು ಕಾಂಟ್ರಾಕ್ಟ್ ಬದಲಾಗೋದೇ ಇಲ್ಲ. ದೆನ್ ನೆಕ್ಸ್ಟ್ ಕಮ್ಸ್ ಯೋರ್ ವಾಯ್ಡಬಲ್. ವಾಯ್ಡಬಲ್ ಅಂತಂದ್ರೆ ವಾಯ್ಡ್ನ ಸರ್ಕಮ್ಸ್ಟಾನ್ಸಸ್ ಇದೆ. ಲೆಟ್ಸ್ ಕನ್ಸಿಡರ್ ಅಬೌಟ್ ಫ್ರೀ ಕನ್ಸೆಂಟ್. ಫ್ರೀ ಕನ್ಸೆಂಟ್, ಕನ್ಸೆಂಟ್ ಸೆಕ್ಷನ್ 13, ಫ್ರೀ ಕನ್ಸೆಂಟ್ ಸೆಕ್ಷನ್ 14. ನಂತರ ನಮಗೆ ಏನು ಟಾಪಿಕ್ಸ್ ಬರುತ್ತೆ, ದಟ್ ಇಸ್ ಫ್ರಾಡ್, ಮಿಸ್ರೆಪ್ರೆಸೆಂಟೇಷನ್, ಇದೆಲ್ಲಾನು ವಾಯ್ಡಬಲ್ನ ಕಂಡೀಷನ್ಸ್ ಹೇಳುತ್ತೆ. ಇಫ್ ಇನ್ ಕೇಸ್ ನಿಮಗೆ ಫ್ರಾಡ್ ಆಗಿದೆ ಅನ್ನೋದು ಇಮಿಡಿಯೇಟ್ಲಿ ಗೊತ್ತಾಗೋದಿಲ್ಲ, ನಂತರ ಒಂದಿನ ಗೊತ್ತಾಗತ್ತೆ ಓಹೋ ನನಗೆ ಫ್ರಾಡ್ ಆಯಿತು ಅಂತ. ಆ ದಿನ ಬೇಕಾದರೆ ಯಾವ ಪಾರ್ಟಿಗೆ ಫ್ರಾಡ್ ಆಗಿದೆ ಅವ್ರು ಇದನ್ನು ಚಾಲೆಂಜ್ ಮಾಡ್ಬೋದು ಆ್ಯಂಡ್ ಆ ಕಾಂಟ್ರಾಕ್ಟ್ನ ಅಲ್ಲಿಗೆ ವಾಯ್ಡಬಲ್ ಮಾಡಿಸ್ಕೋಬಹುದು. ಸೊ ಅಲ್ಲಗೊಳೆಯಬಹುದು. ಸೊ ಈ ಪ್ರಾಸೆಸ್ನ ವಾಯ್ಡಬಲ್. ಸೊ ಸ್ಟಾರ್ಟಿಂಗಲ್ಲಿ ಅದು ವ್ಯಾಲಿಡ್ ಇರುತ್ತೆ, ಲೇಟರ್ ನಿಮಗೆ ಅದು ಅರಿವಾದಾಗ ನೀವು ಅದನ್ನು ವಾಯ್ಡ್ ಮಾಡಿಸ್ಕೊಳ್ಳೋದನ್ನ ವಾಯ್ಡಬಲ್ ಕಾಂಟ್ರಾಕ್ಟ್ ಅಂತ ಹೇಳಿ ಕರಿತೀವಿ. ಸೊ ಈ 3 different ಟಾಪಿಕ್ಸ್. ಆ್ಯಂಡ್ ಈಗ ನಮಗೆ ವಿ ವರ್ ಹಿಯರ್ ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಅಲ್ಲಿ, ಐ ಮೀನ್ ಎಸೆನ್ಷಿಯಲ್ಸ್ ಆಫ್ ಕಾಂಟ್ರಾಕ್ಟ್ ಅಲ್ಲಿ. ಸೊ ಇಂಟೆಂಟ್ ಆಯಿತು, ಫಸ್ಟ್ ಥಿಂಗ್ ಲೀಗಲ್ ಇಂಟೆಂಟ್, ಆಗ ಅಗ್ರಿಮೆಂಟ್ ನಮಗೆ ಕಾಂಟ್ರಾಕ್ಟ್ ಆಗುತ್ತೆ ಲೀಗಲ್ ಇಂಟೆಂಟ್ ಇದ್ದಾಗ. ನೆಕ್ಸ್ಟ್ ಆಫರ್, ಆಫರ್ ಆಯಿತು, ದೆನ್ ಆಕ್ಸೆಪ್ಟೆನ್ಸ್, ದೆನ್ ನಿಮ್ಮ ಕನ್ಸಿಡರೇಷನ್, ಅಗ್ರಿಮೆಂಟ್ ಆ್ಯಂಡ್ ಕಾಂಟ್ರಾಕ್ಟ್ ಕಮ್ಸ್ ಇನ್ ಟು ಪಿಕ್ಚರ್. ಫೈನಲ್ ಆಗಿ ಕನ್ಸಿಡರೇಷನ್ ಡನ್. ಕನ್ಸಿಡರೇಷನ್ ಆಗಲಿ ಹಾಗೆ ಆಬ್ಜೆಕ್ಟ್ ಆಗಿರಲಿ, ನಾನೊಂದು ವಸ್ತು ಅಥವಾ ಒಂದು ಸರ್ವಿಸ್ ಬದಲಾಗಿ ನಿಮ್ಮ ಹತ್ರ ತಗೊಳ್ತಿರುವಂಥ ದುಡ್ಡು, ಕನ್ಸಿಡರೇಷನ್ ಏನಿರುತ್ತೆ, ಈ ಎರಡೂ ಸಹ ಲೀಗಲ್ ಆಗಿರಬೇಕು. ಲೀಗ್ಯಾಲಿಟಿ, ಆಕ್ಸೆಪ್ಟೆನ್ಸ್, ಲೀಗ್ಯಾಲಿಟಿ ಅಂತ ಹೇಳಿದ್ರೆ ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಸ್ಕಾರ್ಪಿಯೋ ಸೇಲ್ ಮಾಡ್ತಿದ್ದೀನಿ ಅಂತ ಹೇಳುವಾಗ ಅದು ಸ್ಕಾರ್ಪಿಯೋ ಕಾರೇನೆ ಆಗಿರಬೇಕು. ಅದರ ಬದಲಾಗಿ ಕೆಲವು ಎಕ್ಸ್ಟಿಂಕ್ಟ್ ಸ್ಪೀಶೀಸ್ ಇದೆ, ಆನಿಮಲ್ಸ್ ಇದೆ, ಟ್ರೇಡ್ ಮಾಡೋ ಹಾಗಿಲ್ಲ, ಅದೆಲ್ಲ ಇಲ್ಲೀಗಲ್ ಆಗಿರುತ್ತೆ. ನಾನು ನಿಮಗೊಂದು ಟೈಗರ್ ಅನ್ನ ಸೇಲ್ ಮಾಡ್ತೀನಿ ಆ್ಯಂಡ್ ಅದರ ಬದಲು ಇಷ್ಟು ಅಮೌಂಟ್ ಅಂತ ಹೇಳೋದು ಇಲ್ಲೀಗಲ್ ಆಬ್ಜೆಕ್ಟ್ ಆಗತ್ತೆ, ಅನ್ಲಾಫುಲ್ ಆಬ್ಜೆಕ್ಟ್ ಆಗತ್ತೆ. ಟೈಗರ್ ಆಗಲಿ ಯಾವುದೇ ಒಂದು ಸ್ಕಾರ್ಪಿಯನ್ದೇನೆ ನಮಗೆ ತುಂಬ ಎಕ್ಸ್ಟಿಂಕ್ಟ್ ವೆರೈಟೀಸ್ ಇರುತ್ತೆ. ಸೊ ಅದನ್ನ ಸೇಲ್, ಟ್ರೇಡ್ ಮಾಡೋ ಹಾಗಿಲ್ಲ. ಟ್ರೇಡ್ ಇಸ್ ನಥಿಂಗ್ ಬಟ್ ಅಗೇನ್ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್, ಬಟ್ ದುಡ್ಡೇನೆ ಇನ್ವಾಲ್ವ್ ಆಗ್ತಿದೆ. ಬಟ್ ಇದೆಲ್ಲ ನಮಗೆ ಏನಾಗುತ್ತೆ, ಇಲ್ಲೀಗಲ್ ಆಗುತ್ತೆ. ಸೊ ನೀವು ಆ ರೀತಿ ಮಾಡೋ ಹಾಗಿಲ್ಲ. ಅಥವಾ ನಾನು ನಿಮಗೆ ಡ್ರಗ್ಸ್ ಬದಲಾಗಿ ದುಡ್ಡು ತೊಗೊಳ್ತಿದ್ದೀನಿ,
ಅನ್ಲಾಫುಲ್ ಆಬ್ಜೆಕ್ಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇಫ್ ಇನ್ ಕೇಸ್ ನಾನು ನಿಮಗೆ ಸ್ಕಾರ್ಪಿಯೋ ಸೇಲ್ ಮಾಡೋದ್ರ ಬದಲಾಗಿ 1 kg ಏನಾದರೂ ಡ್ರಗ್ಸ್ ಕೊಕೇನ್ ಅಂತ ತಗೊಳ್ತಿದ್ದೀನಿ, ದೆನ್ ಇಟ್ ಈಸ್ ಅನ್ಲಾಫುಲ್ ಕನ್ಸಿಡರೇಷನ್. ಎರಡೂ ಸಹ ನಮಗೆ ಅಕ್ಸೆಪ್ಟಬಲ್ ಅಲ್ಲ. ಲೀಗ್ಯಾಲಿಟಿ, ಲೀಗಲ್ ಆಗಿರಬೇಕು, ಲೀಗಲ್ ಆಬ್ಜೆಕ್ಟ್ ಅಂಡ್ ಲೀಗಲ್ ಕನ್ಸಿಡರೇಷನ್. ಸೊ ಎರಡು ಲೀಗಲ್ ಆಗಿದ್ದಾಗ ಮಾತ್ರ ಇಟ್ ಬಿಕಮ್ಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ದೆನ್ ಯಾರು ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತಿದ್ದಾರೆ, ಇದು ನಮ್ಮ ಸೆಕ್ಷನ್ 11ನ ಎಸೆನ್ಷಿಯಲ್, ದಟ್ ಈಸ್ ಅಟೈನ್ ಸ್ಪೆಸಿಫಿಕ್ ಏಜ್, ದಟ್ ಈಸ್ ಮೇಜರ್ ಆಗಿರಬೇಕು, ಅಬೌವ್ 18 years. ನಮಗೆ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಇದೆ ಇದರಲ್ಲಿ. ಸೊ ಮೊಹಿರಿ ಬಿಬಿ ಜಡ್ಜ್ಮೆಂಟ್ ನೀವು ಓದ್ಬೋದು ಇದರಲ್ಲಿ. ಅಂಡ್ ಸ್ಪೆಸಿಫಿಕ್ ಏಜ್ ಅಂತ ಹೇಳುವಾಗ ದಟ್ ಈಸ್ ಮೇಜರ್, ಮೆಜಾರಿಟಿ 18+ ಇದ್ರೆ ಮಾತ್ರನೇ ನೀವು ಕಾಂಟ್ರಾಕ್ಟ್ಗೆ ಎಂಟರ್ ಆಗೋದಿಕ್ಕೆ ಸಾಧ್ಯ. ಆಲ್ಸೋ ಸೌಂಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರಬೇಕು ವ್ಯಕ್ತಿ. ಸೊ ಸೌಂಡ್ ದಟ್ ಈಸ್ ಏನು ಲುನಾಟಿಕ್ ಪರ್ಸನ್ ಅಲ್ಲ, ಸೌಂಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದ್ದಾನೆ. ನಾಟ್ ಟು ಬಿ ಡಿಸ್ಕ್ವಾಲಿಫೈಡ್ ಫ್ರಮ್ ಎಂಟರಿಂಗ್ ಇನ್ ಟು ಕಾಂಟ್ರಾಕ್ಟ್ ಆನ್ ಬೇಸಿಸ್ ಆಫ್ ಎನಿ ಲಾ ಹಿ ಸಬ್ಜೆಕ್ಟ್ ಟು. ಯಾವುದೇ ಲಾ ಪ್ರಕಾರ ಈ ವ್ಯಕ್ತಿ ನಮಗೆ ಯಾವ ಕಾಂಟ್ರಾಕ್ಟ್ಗೆ ಎಂಟರ್ ಆಗೋ ಹಾಗೆ ಇಲ್ಲ ಅಂತ ಆಗಿರಬಾರ್ದು. ದಟ್ ಈಸ್ ಬ್ಯಾಂಕ್ ಕ್ರಪ್ಟ್ ಎಕ್ಸೆಟ್ರಾ ಆಗಿರಬಾರ್ದು. ಇನ್ಸಾಲ್ವೆಂಟ್, ಬ್ಯಾಂಕ್ ಕ್ರಪ್ಟ್ ಅಂತ ಹೇಳುವಾಗ he is being disqualified by law from entering into any contracts. ಸೊ ಆ ರೀತಿ ಆಗಿರಬಾರ್ದು. ಈ 3 ನಮಗೆ ಸ್ಪೆಸಿಫಿಕ್ ಆಗಿ ಸೆಕ್ಷನ್ 11 ಅಲ್ಲಿ ಹೇಳುವಂಥದ್ದು ಕೆಪಾಸಿಟಿ ಆಫ್ ಕಾಂಟ್ರಾಕ್ಟ್ ಅಲ್ಲಿ. ಅಂಡ್ ಉಳಿದಿದ್ದು ನಮ್ಮ ಎಸೆನ್ಷಿಯಲ್ಸ್ ಆಫ್ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಎಸೆನ್ಷಿಯಲ್ಸ್ ಅಂತ ಹೇಳುವಾಗ ಅಗೇನ್ ಇಫ್ ಯು ಕ್ಯಾನ್ ಸಿ ಇಟ್ ಇಸ್ ಆಫರ್, ದೆನ್ ಕಮ್ಸ್ ಯೋರ್ acceptance, ಅದಾದ್ಮೇಲೆ ಬರುತ್ತೆ ನಿಮಗೆ ಕನ್ಸಿಡರೇಷನ್, ದೆನ್ ಇಟ್ ಇಸ್ ಅಗ್ರಿಮೆಂಟ್ ಅಂಡ್ ಲೇಟರ್ ಲಾಸ್ಟ್ ಸ್ಟೆಪ್ ಆಗುತ್ತೆ ನಮ್ಮ ಕಾಂಟ್ರಾಕ್ಟ್. ಸೊ ಇವತ್ತು ನಾವು ಈ ಒಂದು ಎಲ್ಲ ಸ್ಪೆಸಿಫಿಕ್ ಟರ್ಮ್ಸ್ ಏನೇನೋ ಅನ್ನೋದನ್ನ ನೋಡಿದ್ವಿ. ವಾಯ್ಡಬಲ್, ವ್ಯಾಲಿಡ್ ಕಾಂಟ್ರಾಕ್ಟ್ ಏನಾಗಿರುತ್ತೆ ಅನ್ನೋದನ್ನ ನೋಡಿದ್ವಿ. ಅಂಡ್ ಸೆಕ್ಷನ್ 11 ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಡಿಸ್ಕಸ್ ಆಗಿದೆ. ಸೊ ರಿಮೈನಿಂಗ್ ವಾಯ್ಡ್ ಆಕ್ಚುಲಿ ಸ್ಪೆಸಿಫಿಕ್ ಆಗಿ ಒಂದು ಚಾಪ್ಟರೇ ಡಿಸ್ಕಸ್ ಮಾಡಬೇಕಾಗತ್ತೆ. ಅಂಡ್ ಆಲ್ಸೋ ಕನ್ಸೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಕನ್ಸೆಂಟ್ ಡಿಸ್ಕಸ್ ಮಾಡೋಣ ಇನ್ ಅ ಸ್ಪೆಸಿಫಿಕ್ ವಿಡಿಯೋ. ಕನ್ಸೆಂಟ್ ಇಸ್ ನಥಿಂಗ್ ಬಟ್ ಯಾವುದೇ ವ್ಯಕ್ತಿ ಈ ರೀತಿ ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತಿರುವಂತ ವ್ಯಕ್ತಿ ಅವನ ಕನ್ಸೆಂಟ್ ಅನ್ನ, ಒಪ್ಪಿಗೆಯನ್ನ ವ್ಯಾಲಿಡ್ ಆಗಿ ಫ್ರೀ ಕನ್ಸೆಂಟ್ ಅನ್ನ ಕೊಟ್ಟಿರಬೇಕು. ಫ್ರೀ ಕನ್ಸೆಂಟ್ ಅಂತಂದ್ರೆ ಫ್ರಾಡ್, ಮಿಸ್ರೆಪ್ರೆಸೆಂಟೇಷನ್, ಯಾವುದೇ ಒತ್ತಡ ಏನು ಇಲ್ಲದೆ ಅವನು ಇಚ್ಛೆಯಿಂದ ಕನ್ಸೆಂಟ್ ಅನ್ನ ಕೊಟ್ಟಿರಬೇಕು. ಫ್ರೀ ಕನ್ಸೆಂಟ್ ಅಂತ ಕರಿತೀವಿ. ಇಫ್ ದರ್ ಇಸ್ ನೋ ಫ್ರೀ ಕನ್ಸೆಂಟ್ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಕನ್ಸೆಂಟ್ ಫ್ರೀ ಇದ್ರೆ ಮಾತ್ರನೇ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಅನಿಸ್ಕೊಳ್ಳುತ್ತೆ. ಸೊ ಕನ್ಸೆಂಟ್ ಅಗೇನ್ ಇಸ್ ಅ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಸೆಪರೇಟ್ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಸೊ ಇದಿಷ್ಟು ಇದ್ದಾಗ ನಮಗೆ ಆ ಕಾಂಟ್ರಾಕ್ಟ್ ಏನಾಗುತ್ತೆ, ಇಟ್ ಬಿಕಮ್ಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಅಂಡ್ ಇದನ್ನ ನಾವು ಸೆಕ್ಷನ್ 10 ನಲ್ಲಿ ಡಿಸ್ಕಸ್ ಮಾಡಿದೀವಿ, ರೈಟ್? ಸೊ ಥ್ಯಾಂಕ್ ಯು. ವಿಡಿಯೋ ಟಿಲ್ ದ ಎಂಡ್ ನೋಡಿರೋದಕ್ಕೆ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದ್ರೆ ಡೂ ಲೈಕ್ ಆ್ಯಂಡ್ ಶೇರ್ ಮಾಡಿ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ. ಕಾಲೇಜಲ್ಲಿ ಓದ್ತಿರೋಂಥ ಪ್ರತಿಯೊಬ್ಬ ಸ್ಟೂಡೆಂಟ್ ನಿಮ್ಮ ಒಂದು ಕಾಂಟ್ರಾಕ್ಟ್ ಸಬ್ಜೆಕ್ಟ್ ರಿಲೇಟೆಡ್ ವಿಡಿಯೋಸ್ ನಡೆಯುತ್ತೆ, ಇನ್ನೊಂದಷ್ಟು ಸೀರೀಸ್ ಇರುತ್ತೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಶೇರ್ ಆ್ಯಂಡ್ ಆಲ್ಸೋ ಫಾಲೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಸೊ ದಟ್ ನಿಮಗೆ ಈ ವಿಜಯ್ ಭವ ಲೆಕ್ಚರ್ ಸೀರೀಸಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ನ ಟಾಪಿಕ್ಸನ್ನು ನಾವು ಸ್ಪೆಸಿಫಿಕ್ಲಿ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಡೀಲ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಐ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಹೊಸ ವರ್ಷ ನಿಮಗೆ ಒಂದು ಬ್ಲಾಕ್ ಬಸ್ಟರ್ ಇಯರ್ ಆಗಿರಲಿ, ನೀವು ಅಂದ್ಕೊಂಡಂಥ ಪ್ರತಿ ಕನಸು ನನಸಾಗಲಿ. ಆ್ಯಂಡ್ ಯಾರಿಗೆಲ್ಲ ಲಾ ಅಲ್ಲಿ ನೀವು ಮುಂದಕ್ಕೆ ಹೋಗ್ತಿರೋಂಥ ಸ್ಟೂಡೆಂಟ್ಸ್, ಅಡ್ವೊಕೇಟ್ ಆಗಿರಬಹುದು, ಜುಡಿಷಿಯರಿ ಆಗಿರಬಹುದು, ಅಥವಾ ನೀವು ಕಾರ್ಪೊರೇಟಲ್ಲಿ ಆಗಿರಬಹುದು, ಎಲ್ಲಾದರೂ ಆಗಿರಲಿ, ನೀವು ಎಲ್ಲಿಗೆ ಕೆಲಸ ಮಾಡಬೇಕು ಅಂತಂದ್ರೂ ಒಂದು ಮಂತ್ರ, ದಟ್ 100% ಡೆಡಿಕೇಶನ್ ಇಂದ ಕೆಲಸ ಮಾಡಿ ಆ್ಯಂಡ್ ನಿಮ್ಮ ಲೈಫ್ ಸಕ್ಸಸ್ಫುಲ್ ಆಗಿರುತ್ತೆ. ಅಡ್ವೊಕೇಟ್ ಆಗಬೇಕಂತಂದ್ರೂ ವಿತ್ ಫುಲ್ ಡೆಡಿಕೇಶನ್ ನೀವು ಅದರ ಕಡೆಗೆ ಆ ಸಬ್ಜೆಕ್ಟ್ನ ಓದ್ಕೊಳ್ಳೋದು, ಹಾಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ್ರೆ ನೀವು ಬೆಸ್ಟ್ ಅಡ್ವೊಕೇಟ್ ಆಗಿರ್ತೀರಿ. ಸಿಮಿಲರ್ಲಿ ಜುಡಿಷಿಯರಿ ಜಡ್ಜ್ ಅಂತ ಹೇಳುವಾಗ ಸಿಲೆಬಸ್ ಪ್ರತಿಯೊಂದು, ನಿಮ್ಮ ಕನಸು ಜಡ್ಜ್ ಆಗಬೇಕು ಅನ್ನೋದಾದರೆ ಆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಮಾಡಬೇಕಾಗಿರೋಂಥ ಪ್ರತಿಯೊಂದು ಸಬ್ಜೆಕ್ಟ್ನ ಓದೋದು, ಆನ್ಸರ್ ರೈಟಿಂಗ್ ಎಕ್ಸೆಟ್ರಾ, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಡನ್ ವಿತ್ ಫುಲ್ ಡೆಡಿಕೇಶನ್. ಆ್ಯಂಡ್ ಒಂದು ಕೆಲಸ ಫಾರ್ ಎನಿ ಆಫ್ ದ ಟಾಸ್ಕ್ ನೀವು ಪರ್ಫೆಕ್ಟ್ ಆಗಿ ಇರ್ತೀರಿ ಅಂತ ಅಲ್ಲ, ಬಟ್ ಕಾನ್ಸ್ಟೆಂಟ್ ಆಗಿ, ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಲ್ಲಿ ಡೆಫಿನೆಟ್ಲಿ ನೀವು ಪರ್ಫೆಕ್ಟ್ ಆಗ್ತೀರಿ ಆ್ಯಂಡ್ ಆ ಒಂದು ಫೀಲ್ಡಲ್ಲಿ ಎಕ್ಸೆಲ್ ಆಗ್ತೀರಿ. ಸೊ ಯಾವುದೇ ಫೀಲ್ಡ್ ಆಗಿರ್ಬೋದು, ಇದು ಒಂದೇನೇ ಮಂತ್ರ ಅಲ್ಲಿರೋದು, ಕನ್ಸಿಸ್ಟೆನ್ಸಿ, ಡೆಡಿಕೇಶನ್ ಇಂದ ಕೆಲಸ ಮಾಡಿ ಆ್ಯಂಡ್ ನೀವು ಬೆಸ್ಟ್ ಆಗಿರ್ತೀರಿ.
ಸೊ ಐ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ ಫಾರ್ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ 2026 ಬ್ಯಾಚ್ಗೆ ಅಪಿಯರ್ ಆಗಬೇಕು ಅಂತ ಇರೋರು ಅಡ್ಮಿಷನ್ಸನ್ನು ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.